ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡೆ ನೀವು ಕೇಳ್ಪಟ್ಟಿದ್ದೀರ ಫೋನ್ಪೇನ ಸ್ಕ್ಯಾಮ್ ಮಾಡ್ತಾ ಇರೋದು. ಅಂದರೆ ಫೋನ್ಪೇ ಅಂದರೆ ಫೇಕ್ ಫೋನ್ಪೇ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಈಗ ಚಿಕ್ಕ ಪುಟ್ಟ ಅಂಗಡಿ, ತರಕಾರಿ ಅಂಗಡಿ, ಆಮೇಲೆ ತೆಲ್ಲಗಡೆ ಅಂಗಡಿ ಈ ಥರ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಈ ಫೇಕ್ ಫೋನ್ಪೇ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡಿಬಿಟ್ಟು ಸ್ಕ್ಯಾಮ್ ಮಾಡೋದು ಆಲ್ಮೋಸ್ಟ್ ನೀವು ಸೋಷಿಯಲ್ ಮೀಡಿಯಾದೆಲ್ಲ ನೀವು ನೋಡಿದ್ದೀರಾ. ಬಟ್ ಈ ಮ್ಯಾಟ್ರ್ ಏನಕ್ಕಪ್ಪ ತೊಗೊಂಡಿದ್ದೀರಿ ಅಂತಂದರೆ, ರೀಸೆಂಟಾಗಿ ಒಂದು 2-3 ಡೆಲಿವರಿ ಪಾರ್ಟ್ನರ್ಸ್ಗೆ ಸೇಮ್ ಇದೇ ಥರ ಸ್ಕ್ಯಾಮ್ ಮಾಡಿದ್ದಾರೆ. ಅಂದರೆ ಫೇಕ್ ಫೋನ್ಪೇ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಡೆಲಿವರಿ ಪಾರ್ಟ್ನರ್ಸ್ ಆಗಲಿ, ಈಗ ಸ್ವಿಗ್ಗಿ, ಝೊಮ್ಯಾಟೊ, ಯಾವುದೇ ಪೋರ್ಟರು, ಯಾವುದೇ ಆಗಲಿ, ಯಾವುದೇ ಆದಂಥ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಾವೇನಾದ್ರು ಫುಡ್ ಡೆಲಿವರಿ ಆಗಲಿ, ಪಾರ್ಸಲ್ ಆಗಲಿ ಡೆಲಿವರಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಲಿಮಿಟ್ಗಳು ಅಂತ ಕೊಟ್ಟಿರ್ತಾನೆ. ಈಗ ಝೊಮ್ಯಾಟೋದಲ್ಲಿ 1500 ರೂಪಾಯಿ ಲಿಮಿಟ್ ಕೊಟ್ಟಿದ್ದಾನೆ, ಸ್ವಿಗ್ಗಿಲಿ ಫ್ಲೋಟಿಂಗ್ ಕ್ಯಾಶ್ ಅಂತ ಹೇಳ್ಬಿಟ್ಟು 2000 ರೂಪಾಯಿ ಲಿಮಿಟ್ ಕೊಟ್ಟಿದ್ದಾನೆ. ಆಮೇಲೆ ಆ ಪೋರ್ಟರಲ್ಲಿ ನಾವು ಎಷ್ಟೇ ಅಮೌಂಟ್ ನಾವು ಕಲೆಕ್ಟ್ ಮಾಡೋರು ನಾವು ಅವ್ನಿಗೆ ಕಮಿಷನ್ ಕಟ್ಟಬೇಕಾಗುತ್ತೆ, ಆ ಕಮಿಷನ್ನ ನಾವು ವಾಪಸ್ ಕಟ್ಟಬೇಕಾಗಿರುತ್ತೆ. ಸೊ ಈ ಥರ ದುಡ್ಡು ಬೇಕಾಗಿರುತ್ತೆ ನಮಗೆ ಅಕೌಂಟಲ್ಲಿ, ಆಲ್ಮೋಸ್ಟ್ ಅಲ್ಲಿ ದುಡ್ಡು ಬೇಕೇ ಆಗಿರುತ್ತೆ. ಸೊ ನಾವು ಎಷ್ಟೇ ಅರ್ನ್ ಮಾಡಿದ್ರು ಕೂಡ ದುಡ್ಡು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಝೊಮ್ಯಾಟೋದಲ್ಲಿ 1500 ರೂಪಾಯಿ ಪಾಕೆಟ್ ಲಿಮಿಟ್ ಅಂತ ಕೊಟ್ಟಿರ್ತಾನೆ. ಅದಕ್ಕಿಂತ ಹೆಚ್ಚಿಗೆ ಏನಾದ್ರು ನಾವು ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಬಿಟ್ರೆ ಒಂದೊಂದ್ಸಲಿ ಒಂದೇ ಆರ್ಡರಿಗೆ ಬಂದ್ಬಿಡುತ್ತೆ. 1800 ರೂಪಾಯಿ, 1900 ರೂಪಾಯಿ, 2000 ರೂಪಾಯಿ ಎಲ್ಲ ಈ ಥರ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತಪ್ಪ ಅಂತ ಅಂದರೆ ಆಫ್ಲೈನ್ಗೆ ಹೊರಟೋಗುತ್ತೆ. ಡೈರೆಕ್ಟಾಗಿ ಆಫ್ಲೈನ್ಗೆ ಹೋಗೋದ್ರಿಂದ ನಾವೇನಾಗುತ್ತೆ, ಅಮೌಂಟ್ನವ್ರಿಗೆ ವಾಪಸ್ಸು ಪೇ ಮಾಡಬೇಕಾಗಿರುತ್ತೆ. ಈಗ ಝೊಮ್ಯಾಟೋದವ್ರಿಗೆ ನಾವು ಪೇ ಮಾಡಬೇಕಾಗಿರುತ್ತೆ. ಆವಾಗ ನಮಗೆ ಆನ್ಲೈನಲ್ಲಿ ಅಮೌಂಟು ಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಈಗ ಇದನ್ನೇ ಈಗ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ, ಅವರು ಝೊಮ್ಯಾಟೊ ಸ್ವಿಗ್ಗಿಲೆಲ್ಲ ಕೆಲಸ ಮಾಡಿರ್ತಾರೆ. ಸೊ ತಿಳ್ಕೊಂಡಿರ್ತಾರೆ ಅವರು ಕೂಡ. ಸೊ ಈ ಥರ ಎಲ್ಲ ಈಸಿಯಾಗಿ ಸ್ಕ್ಯಾಮ್ ಮಾಡ್ಬೋದು ಅಂತ ಅವರು ತಿಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಈಗ ಡೆಲಿವರಿ ಪಾರ್ಟ್ನರ್ಸ್ಗಳನ್ನೇ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ. ಇದೆಲ್ಲ ತಿಳ್ಕೊಂಡಿರೋರು ಡೆಲಿವರಿ ಪಾರ್ಟ್ನರ್ಸ್ಗೆ ಟಾರ್ಗೆಟ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ನನ್ನ ಹತ್ರ ಫೋನ್ಪೇಲಿ 1000 ರೂಪಾಯಿ ದುಡ್ಡಿದೆ, ನಾನು ನಿಮಗೆ ದುಡ್ಡು ಹಾಕ್ತೀನಿ, 1000 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಸೊ ಈ ಥರ ದುಡ್ಡು ಹಾಕ್ಬಿಟ್ಟು ಅವರು ತೋರಿಸ್ತಾರೆ. ಅದು ತಕ್ಷಣಕ್ಕೆ ಹಿಂಗೆ ತೋರಿಸ್ತಾರಲ್ಲ, ಅವಾಗ ರೈಟ್ ಮಾರ್ಕ್ ಬರುತ್ತೆ. ನಾವು ಅದನ್ನು ಚೆಕ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಅವ್ರು ಅಲ್ಲಿ ಇರೋದೇ ಇಲ್ಲ, ಫುಲ್ ಮಾಯ ಆಗೋಗ್ಬಿಟ್ಟಿರ್ತಾರೆ. ಎಷ್ಟೊಂದು ಒಂದಿಬ್ಬರು ಹಿಂಗೆ ಹೇಳಿದ್ರು, ಚೇಸ್ ಮಾಡಿದೆ, ಆದರೂ ಕೂಡ ನನಗೆ ಸಿಕ್ಕಿಲ್ಲ. ಏನಕ್ಕೆ ಅಂದರೆ ಆ ಟ್ರಾಫಿಕಲ್ಲಿ ಆ ಕಡೆ ಹೋದ್ರು ಅಂತ ನನಗೆ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ ಅಂದರೆ, ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ. ನೀವು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ನಿಮಗೆ ಬೇಕಾಗಿರೋದು ದುಡ್ಡು, ಸೊ ಹಾಕಿಸ್ಕೊಳ್ಳೋದೇನು ತಪ್ಪಿಲ್ಲ. ಬಟ್ ಹಾಕ್ಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಮುಂಚೆನೇ ದುಡ್ಡು ಕೊಡಲೇಬೇಡಿ. 100% ನೀವು ಹೊರಗೆ ದುಡ್ಡು ಕೊಡಲೇಬೇಡಿ. ನೀವು ಫುಲ್ಲು ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಬ್ಯುಸಿಯಾಗಿರೋ ಕೂಡ ನೀವು ಕನ್ಫರ್ಮ್ ಮಾಡ್ಕೊಂಡೇ ನೀವು ಅಮೌಂಟ್ ಕೊಡಿ. ಈಗ ನೀವು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಆರ್ಡ್ರ್ ಐತೆ ಬೇಗ ಹಾಕೋರು ಅಂತ ಹೇಳ್ಬಿಟ್ಟು ನೀವು ಟಕ್ ಅಂತ ಕೊಟ್ಟೋದ್ರೆ ಅದೊಂದು 1000 ರೂಪಾಯಿ ಹೋಗುತ್ತೆ. ನೀವು ಅಲ್ಲೆಲ್ಲ 20 ರೂಪಾಯಿ 30 ರೂಪಾಯಿ ನೋಡೋಕೆ ಹೋದರೆ ಈಗ ಒಂದು 1000 ರೂಪಾಯಿ ಕಳ್ಕೊಳ್ಬೇಕಾಗುತ್ತೆ. ಸೊ ಹಾಕಿಸ್ಕೊಳ್ಳೋಂಥ ಟೈಮಲ್ಲಿ ನಿಧಾನಕ್ಕೆ ನಿಮ್ಮ ಫೋನ್ಪೇ ಚೆಕ್ ಮಾಡಿ, ಬ್ಯಾಲೆನ್ಸ್ ಚೆಕ್ ಮಾಡಿ. 100% ಬಂದೈತೆ ಅಂತ ಅಂದಾಗ ಮಾತ್ರ ನೀವು ಅವರಿಗೆ ಅಮೌಂಟ್ ಕೊಡಿ. ನೀವು ಮುಂಚೆನೇ ಅಮೌಂಟ್ ಕೊಡೋಕೋಬೇಡಿ. ಈಗ ಅವ್ರು ಈಗ ಸ್ಕ್ಯಾಮ್ ಆಗಿರೋರೆಲ್ಲ ಮಾಡಿರೋ ತಪ್ಪೇ ಅದು. ಈಗ ರೈಟ್ ಮಾರ್ಕ್ ಬರ್ತಾ ಇದ್ದಂಗೆ ಬಿಡೋ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ರೈಟ್ ಮಾರ್ಕ್ ಬರ್ತಿದ್ದಂಗೆ ಅವ್ರ ಕೈಗೆ ದುಡ್ಡು ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ಇರೋದೇ ಇಲ್ಲ. ಅದರಿಂದಾಗಿ ಫುಲ್ಲು ನಿಮ್ಮ ಅಕೌಂಟಿಗೆ ಬಂದಾದ್ಮೇಲೆ ನೀವು ಅಮೌಂಟ್ ಕೊಡಿ. ಇದು ತುಂಬ ಕಡೆ ತುಂಬ ಸ್ಕ್ಯಾಮ್ ನಡೀತಾ ಇದೆ. ಆಮೇಲೆ ಇದನ್ನು ನೀವು ಆದಷ್ಟು ನಿಮ್ಮ ಸ್ನೇಹಿತರುಗಳ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಏನಕ್ಕೆಂತಪ್ಪ ಅಂತಂದರೆ, ಈಗ 1000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತು. ಈಗ 1000 ರೂಪಾಯಿ ನಾವು ಪೆಟ್ರೋಲು, ನಮ್ಮ ಊಟ ತಿಂಡಿ ಎಕ್ಸ್ಪೆನ್ಸಿವ್ ಎಲ್ಲ ತೆಗೆದುಬಿಟ್ಟು 1000 ರೂಪಾಯಿನ ನಾವು ಸೇವ್ ಮಾಡಬೇಕು ಅಂತಂದರೆ 16 ಅವರ್, 14 ಅವರ್, 15 ಅವರೆಲ್ಲ ಗಾಡಿ ಓಡಿಸ್ಬಿಟ್ಟು ಕೆಲಸ ಮಾಡ್ತೀವಿ. ಆದಷ್ಟು ಶೇರ್ ಮಾಡ್ಕೊಳ್ಳಿ ಇದನ್ನು. ಅಂದರೆ ವೀಡಿಯೋನೇ ಶೇರ್ ಮಾಡಬೇಕು ಅಂತ ಇಲ್ಲ, ಮ್ಯಾಟ್ರನ್ನ ಶೇರ್ ಮಾಡ್ಕೊಳ್ಳಿ. ಈಗ ಊಟ ಆಗೋದು ಮಾಡೋ ಹತ್ರ ಆಗಲಿ, ಎಲ್ಲರೂ ಸಿಗ್ತಾ ಇರ್ತಾರೆ, ನಿಮ್ಮ ಸ್ನೇಹಿತರು ಟೀ ಕುಡಿ ಹತ್ರ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ. ಆವಾಗ ನೀವು ಈ ಮ್ಯಾಟ್ರನ್ನ ಶೇರ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಫೋನ್ಪೇಲೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ಏನಾದ್ರು ದುಡ್ಡು ಏನಾರು ಹಾಕ್ಸ್ಕೊಂಡು ಡೆಪಾಸಿಟ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಹುಷಾರಾಗಿ ಮಾಡಿಸ್ಕೊ. ಆಮೇಲೆ ಕಸ್ಟಮರ್ ಹತ್ರನೂ ಅಷ್ಟೇ, ನೀವು ಕಸ್ಟಮರು ಏನಾದರೂ ಈಗ ಫೇಕ್ ಫೋನ್ಪೇ ಯೂಸ್ ಮಾಡ್ಕೊಂಡು ಏನಾದ್ರು ನಿಮ್ಮ ಅಕೌಂಟಿಗೆ ಪೇ ಮಾಡೋಕ್ಕೆ ಬಂದರೆ ಅವಾಗೂ ಕೂಡ ನಮ್ಮದೇ ದುಡ್ಡು ಲಾಸ್ ಆಗೋದು. ಅದರಿಂದಾಗಿ ಆದಷ್ಟು ನೀವು ನಿಮ್ಮ ಕಂಪ್ನಿದೇ QR ಕೋಡ್ ಇರುತ್ತೆ, ನಿಮ್ಮ ಕಂಪ್ನಿ QR ಕೋಡ್ನೇ ನೀವು ತೋರಿಸಿ ನೀವು ಅದಕ್ಕೆ ಅಮೌಂಟ್ ಹಾಕ್ಸ್ಕೊಳ್ಳಿ. ನೀವು ಬೇಕು ಅಂದರೆ ಆಮೇಲೆ ಪಾಕೆಟಲ್ಲಿ ನೀವು ವಿತ್ಡ್ರಾ ಮಾಡ್ಕೊಬೋದು. ನಿಮ್ಗೆ ಅಮೌಂಟ್ ಬೇಕು, ಅವಶ್ಯಕತೆ ಇದೆ ಅಂತ ಅಂದಾಗ ಆದಷ್ಟು ನೀವು QR ಕೋಡೇ ತೋರಿಸ್ಬಿಟ್ಟು, ಅವ್ರು ಏನಾದ್ರು ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಬಂದರೆ QR ಕೋಡೇ ತೋರಿಸ್ಬಿಟ್ಟು ನೀವು ಪೇ ಮಾಡಿಸ್ಕೊಳ್ಳಿ. ಏನೇ ಆದರೂ ಅದು ಡೈರೆಕ್ಟಾಗೆ ಅವಾಗ ಹೊರಟೋಗುತ್ತಲ್ಲ, ಅವಾಗ ನಮ್ಗೆ ಏನಾರು ಅಮೌಂಟ್ ಬಂತು ಅಂದ ಟೈಮಲ್ಲಿ ಮಾತ್ರ ನಾವು ಆರ್ಡರ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಆರ್ಡರ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆದಷ್ಟು ನೀವು ಕಂಪ್ನಿ QR ಕೋಡ್ ಇರುತ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕ್ಸ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ನೀವು ವಿತ್ಡ್ರಾ ಮಾಡ್ಕೊಂಡು ಆಮೇಲೆ ನೀವು ಯೂಸ್ ಮಾಡ್ಕೋಬೋದು. ಸೊ ಯಾರನ್ನೂ ನಂಬೋಕ್ಕಾಗಲ್ಲ. ಈಗ ಕಸ್ಟಮರು ಈಗ 100% ಜೆನ್ಯೂನ್ ಆಗಿರೋರೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರೋಣ. ಏನಕ್ಕೆ ಅಂತಂದರೆ, ಅದೇ ಹೇಳ್ತಾವ, 1000 ದುಡಿಬೇಕು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಟ್ರಾಫಿಕ್ಕು, ಆ ಧೂಳು, ಮಳೆ, ಚಳಿ ಅಂದಲೇ ನಾವು ಕೂಡ ಡ್ಯೂಟಿ ಮಾಡ್ತೀವಿ. ಅದರಿಂದಾಗಿ ಆದಷ್ಟು ಅವೇರ್ನೆಸ್ ಆಗಿರಿ. ಸೊ ದುಡ್ಡಿನ ವಿಷಯದಲ್ಲಿ ಯಾರು ಆಟ ಆಡೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಬಂತು ಅಂತ ಅಂದ ಟೈಮಲ್ಲಿ ಮಾತ್ರ ನೀವು ಕೊಡೋಂಗಿದ್ರೆ ಕೊಡಿ. ಅದು ಬಿಟ್ಬಿಟ್ಟು ಅಮೌಂಟ್ ಬರಲಿಲ್ಲ, ಏನೋ ಸರ್ವರ್ ಇದು ಲ್ಯಾಗ್ ಆಯಿತು, ಸೊ ಎಲ್ಲೋ ಪ್ರೊಸೆಸರಿಂಗ್ ಇದೆ, ಇವೆಲ್ಲ ಏನೋ ತಲೆ ಕೆಡಿಸ್ಕೊಬೇಡಿ. ಅಮೌಂಟ್ ಬಂದಾದ್ಮೇಲೆ ನೀವು ಅಮೌಂಟ್ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಚಿಕ್ಕ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.
ಧನ್ಯವಾದಗಳು.